ವಾರಿಯರ್ಸ್, ನೀವು ಸೋತೋಗಿದ್ದೀರಾ. ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಿದ್ದೀರಾ. ಜನ ನಿಮ್ಮ ಐಡಿಯಾಗಳನ್ನು ನೋಡಿ ನಗ್ತಾ ಇದ್ದಾರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಜಗತ್ತು ಕಂಡ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರಾದ ಅಲಿಬಾಬಾ ಕಂಪನಿಯ ಸ್ಥಾಪಕ ಜಾಕ್ ಮಾ ಹೇಳ್ತಾರೆ, ನೀವು ಗೆದ್ದರೆ ನೀವು ಮಾಡಿದ ತಪ್ಪುಗಳೆಲ್ಲವೂ ಇತಿಹಾಸವಾಗುತ್ತವೆ. ಅದೇ ನೀವು ಸೋತರೆ ನಿಮ್ಮ ಅತ್ಯುತ್ತಮ ಐಡಿಯಾಗಳು ಕಸದ ಪುಟ್ಟಿಗೆ ಸೇರುತ್ತದೆ. ಇವತ್ತು ನಾವು ಕಲಿಯಲಿರುವುದು ಬರೀ ಬಿಸ್ನೆಸ್ ಬಗ್ಗೆ ಅಲ್ಲ, ಅದು ಜೀವನದ ಬಗ್ಗೆ. 20ರಿಂದ 60 ವರ್ಷದ ಒಳಗೆ ಒಬ್ಬ ವ್ಯಕ್ತಿ ಹೇಗಿರಬೇಕು, ಗೆಲುವು ಅಂದರೆ ಏನು ಅಂತ ನೋಡೋಣ ಬನ್ನಿ. ಜಾಕ್ ಮಾ ಹೇಳ್ತಾರೆ, ಯುವ ಜನತೆಗೆ ನಾನು ಕೊಡೋ ಸಲಹೆ ಮತ್ತು ನನಗೆ ನಾನು ಕೊಟ್ಕೊಳ್ಳೋ ಸಲಹೆ ಒಂದೇ. ಏನು ಕೂಡ ಸುಲಭವಲ್ಲ, ಯಾವುದು ಕೂಡ ಉಚಿತವಲ್ಲ. ನೀವು ಯಶಸ್ವಿಯಾಗಬೇಕಂದ್ರೆ ಅದಕ್ಕೆ ತಕ್ಕ ಬೆಲೆ ತೆರಲೇಬೇಕು. ಅಲಿಬಾಬಾ ಕಂಪನಿ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಅದು ಕೇವಲ ಅದೃಷ್ಟ ಅಲ್ಲ, ನಾವು ಬೇರೆಯವರಿಗಿಂತ ಹೆಚ್ಚು ಕಷ್ಟಪಟ್ಟಿದ್ದೇವೆ. ನಾನು ಕೆಲವು ವರ್ಷಗಳ ಹಿಂದೆ ವಿಮಾನದಲ್ಲೇ ಬರೋಬ್ಬರಿ 867 ಗಂಟೆ ಕಳೆದಿದ್ದೆ. ನನ್ನ ಟೀಮ್ ಹಗಲು ರಾತ್ರಿ ನಿದ್ದೆ ಬಿಟ್ಟು ದುಡಿದಿದೆ. ಸಾಮಾನ್ಯ ಕಂಪನಿಗಳು 70 ವರ್ಷದಲ್ಲಿ ಮಾಡೋದನ್ನು ನಾವು 18 ವರ್ಷದಲ್ಲಿ ಮಾಡಿ ಮುಗಿಸಿದ್ದೇವೆ. ನೆನಪಿಡಿ, ಸುಲಭವಾಗಿ ಸಿಗುವುದು ಯಾವುದು ಬಾಳಿಕೆ ಬರೋದಿಲ್ಲ. ವಿಭಿನ್ನವಾಗಿ ಆಲೋಚನೆ ಮಾಡಿ. ಹಾಗೆ ನನ್ನ ಕಂಪನಿಯ ಆರಂಭದ ದಿನಗಳಲ್ಲಿ ಯಾರಾದರೂ ಒಂದು ಐಡಿಯಾ ತಂದು, ಜಾಕ್ ಇದು ಅದ್ಭುತವಾಗಿದೆ ಅಂತ ಹೇಳಿದ್ರೆ ನಾನು ಆ ಐಡಿಯಾನ ಕಸದ ಪುಟ್ಟಿಗೆ ಹಾಕ್ತಿದ್ದೆ. ಯಾಕೆ ಗೊತ್ತಾ? ಪ್ರತಿಯೊಬ್ಬರು ಇದು ಒಳ್ಳೆ ಐಡಿಯಾ ಅಂತ ಒಪ್ಪಿಕೊಂಡರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅದೇ ಎಲ್ಲರೂ ಇದು ತುಂಬಾ ಕಷ್ಟದ ಕೆಲಸ, ಇದು ಆಗಲ್ಲ ಅಂದ್ರೆ ನನಗೆ ಆಸಕ್ತಿ ಬರುತ್ತೆ. ಯಾಕಂದ್ರೆ ಕಷ್ಟದ ಕೆಲಸವನ್ನು ನಾವು ಬೇರೆ ರೀತಿ ಮಾಡಿ ಗೆಲ್ಲಬಹುದು. ಇವತ್ತಿನ ದಿನ ಕಷ್ಟವಿರುತ್ತೆ, ನಾಳೆಯ ಇನ್ನೂ ಕಷ್ಟವಿರುತ್ತೆ, ಆದರೆ ನಾಳಿದ್ದು ಮಾತ್ರ ಸುಂದರವಾಗಿರುತ್ತೆ. ದುರದೃಷ್ಟ ಏನಂದ್ರೆ ಎಷ್ಟೋ ಜನ ನಾಳೆ ಸಂಜೆನೆ ಸತ್ತು ಹೋಗ್ತಾರೆ. ಅಂದ್ರೆ ಭರವಸೆ ಕಳೆದುಕೊಳ್ಬೇಡಿ. ನೀವು ಸೂರ್ಯೋದಯ ನೋಡುವವರೆಗೂ ತಾಳ್ಮೆಯಿಂದಿರಬೇಕು. ಜಾಕ್ ಮಾ ಯುವಕರಿಗೆ ಒಂದು ಟೈಮ್ ಲೈನ್ ಕೊಡ್ತಾರೆ. ಇದನ್ನು ಗಮನವಿಟ್ಟು ಕೇಳಿ. 20ರಿಂದ 30 ವರ್ಷ ಒಬ್ಬ ಒಳ್ಳೆಯ ಬಾಸ್ ಅನ್ನು ಹುಡುಕಿ. ಒಳ್ಳೆಯ ಕಂಪನಿಯಲ್ಲ, ಒಳ್ಳೆಯ ಗುರು ಮುಖ್ಯ. ಅವರಿಂದ ಶಿಸ್ತು ಕಲಿಯಿರಿ, ಕೆಲಸ ಕಲಿಯಿರಿ. 30ರಿಂದ 40 ವರ್ಷ ನಿಮಗಾಗಿ ನೀವು ಕೆಲಸ ಮಾಡಿ, ರಿಸ್ಕ್ ತಗೊಳ್ಳಿ, ಏನಾದರೂ ಸಾಧನೆ ಮಾಡಿ. 40ರಿಂದ 50 ವರ್ಷ ನಿಮಗೆ ಯಾವ ಕೆಲಸಕ್ಕೆ ಹೆಚ್ಚು ಪಟ್ಟು ಇದೆಯೋ ಅದನ್ನೇ ಮಾಡಿ, ಹೊಸ ಪ್ರಯೋಗ ಬೇಡ. 50ರಿಂದ 60 ವರ್ಷ ಯುವಕರಿಗೆ ಬೆಂಬಲ ನೀಡಿ, ನಿಮ್ಮ ಅನುಭವಗಳನ್ನು ಅವರಿಗೆ ದಾರಿ ಎಳೆಯಿರಿ. 60 ವರ್ಷದ ನಂತರ ನಿಮ್ಮ ಮೊಮ್ಮಕ್ಕಳ ಜೊತೆ ಆಯಾಗಿ ಕಾಲ ಕಳೆಯಿರಿ. ಕಾಲೇಜು ಮುಗಿದ ತಕ್ಷಣ ನಾನು ಬಿಲ್ ಗೇಟ್ಸ್ ಆಗ್ತೀನಿ ಅಂತ ಕನಸು ಕಾಣಬೇಡಿ. ಬಿಲ್ ಗೇಟ್ಸ್ ಜಗತ್ತಿಗೆ ಒಬ್ಬನೇ. ಮೊದಲು ಕಲಿಯಿರಿ, ಆಮೇಲೆ ಕಟ್ಟಿರಿ. ಸ್ನೇಹಿತರೆ, ಈ ಮಾತುಗಳು ಇವತ್ತಿನ ಯುವ ಪೀಳಿಗೆಗೆ ದಾರಿದೀಪ. ಇವತ್ತು ಎಷ್ಟೋ ಜನ ಒಂದು ಸಣ್ಣ ಸೋಲಿಗೆ, ಒಂದು ಇಂಟರ್ವ್ಯೂ ಫೇಲ್ ಆದ ತಕ್ಷಣ ಅಥವಾ ಬಿಸಿನೆಸ್ ಲಾಸ್ ಆದ ತಕ್ಷಣ ಡಿಪ್ರೆಷನ್ ಹೋಗ್ತಾರೆ. ಜಾಕ್ ಮಾ KFC ಹೋಟೆಲ್ಗೆ ಕೆಲಸಕ್ಕೆ ಹೋದಾಗ 24 ಜನರಲ್ಲಿ 23 ಜನ ಸೆಲೆಕ್ಟ್ ಆದರು. ರಿಜೆಕ್ಟ್ ಆದ ಏಕೈಕ ವ್ಯಕ್ತಿ ಇವರು. ಆದರೆ ಅವರು ಕುಗ್ಗಲಿಲ್ಲ. ಜಾಕ್ ಮಾ ಹೇಳ್ತಾರೆ, ಎಲ್ಲಿ ಜನ ದುಡ್ತಾರೋ ಅಲ್ಲಿ ಅವಕಾಶವಿರುತ್ತೆ. ಜನ ರೋಡ್ ಸರಿಯಿಲ್ಲ ಅಂತ ಬೈತಾರೆ, ನೀವು ರೋಡ್ ಕಾಂಟ್ರಾಕ್ಟರ್ ತಗೊಳ್ಳಿ. ಜನ ಊಟ ಸರಿಯಿಲ್ಲ ಅಂತ ಬೈತಾರೆ, ನೀವು ಒಳ್ಳೆಯ ಹೋಟೆಲ್ ತೆರೀರಿ. ಸಮಸ್ಯೆಗಳೇ ನಿಮ್ಮ ಬಂಡವಾಳವಾಗದು. ನಿಮ್ಮ ಹತ್ರ ಹಣ ಇಲ್ಲದಿರಬಹುದು, ಆದರೆ ನಿಮ್ಮ ಹತ್ತಿರ ಯೌವನ ಇದೆ. ಅದೇ ನಿಮ್ಮ ದೊಡ್ಡ ಆಸ್ತಿ. ನಿಮ್ಮ ತಲೆಯಲ್ಲಿ ಕೂದಲು ಬೆಳ್ಳಗಾಗುವ ಮುಂಚೆ ನಿಮ್ಮ ಜೇಬಿನಲ್ಲಿ ಮತ್ತು ಮೆದುಳಿನಲ್ಲಿ ಅನುಭವ ತುಂಬಿರಿ. ಕೊನೆಯದಾಗಿ ಜಾಕ್ ಮಾ ಹೇಳುವ ಹಾಗೆ, ಸ್ಟೇ ಆಂಗ್ರಿ, ಸ್ಟೇ ಫೋಲಿಶ್. ಕಲಿಯುವ ಹಸಿವಿರಲಿ, ತಿಳಿಯದ ವಿಷಯದ ಬಗ್ಗೆ ತಗ್ಗಿ ಬಗ್ಗೆ ನಡೆಯುವ ಗುಣವಿರಲಿ. ನಾಳೆ ದಿನ ಸುಂದರವಾಗಿದೆ, ಆದರೆ ಅದನ್ನು ನೋಡೋಕ್ಕೆ ಇವತ್ತು ನೀವು ಕಷ್ಟಪಡಲೇಬೇಕು. ಸೋಲನ್ನು ಪ್ರೀತಿಸಿ, ಗೆಲುವನ್ನು ಸೃಷ್ಟಿಸಿ. ಎದ್ದು ಬನ್ನಿ, ಜಗತ್ತು ನಿಮ್ಮದಾಗಲು ಕಾಯುತ್ತಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.